ಅಕ್ಕ 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 ಎಲ್ಲದಿ ಅಕ್ಕ? ಅರೇ ಎಲ್ಲವ ಯಾವಾಗ ಬಂದಿ ನೀನು? ಈಗ ಬಂದಿ ನೋಡ್ಬೇಕ. ಹೆಂಗ ಆರಾಮದಿಯಾ ನೀನು? ಮನೆಗೆಲ್ಲರೂ ಆರಾಮದಾರ? ಹ್ಞೂಲೇ, ಮನೆಗೆಲ್ಲರೂ ಆರಾಮದಾರ, ನಾನು ಆರಾಮದಿ ನೋಡು. ನೀ ಬಂದಿದ್ದು ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡು. ಮತ್ತು ನಮ್ಮ ಅಕ್ಕನ ಖುಷಿ ನಾ ಕಣ್ಣಾರೆ ನೋಡಿದ್ರಾತಂತಂದ ನಾನು ಬಂದಿದ್ದು ಇಲ್ಲಿಗೆ. ನಿಂತಲ್ಲಿ ಒಂದು ಸ್ವಲ್ಪ ಜಾಸ್ತಿ ಮಾತಾಡೋದೈತಿ ಬೇಕಾ, ಅದಕ್ಕೋಸ್ಕರ ಬಂದಿನಿ ನೋಡು. ನಾನು ಅಷ್ಟೇ, ನಿಂತಲ್ಲಿ ಮಾತಾಡೋದು ಭಾಳ ಐತಿ. ಮೊದಲು ಕುತ್ಕೋ ಬಾ. ಏನು ಕುಡಿತಿದ್ದಿ? ಸರ್ಬತ್ ಮಾಡ್ಸನೆ? ಸರ್ಬತ್ ಕುಡಿತೀಯ? ಹ್ಞೂ ಬೇಕಾ, ಸರ್ಬತ್ ಮಾಡಿಸ್ಬಿ. ಅಲ್ಲಿಂದ ಬಸ್ನಾಗ ಬಂದುಬಿಟ್ಟಿಲ್ಲ, ಒಂದು ಸಮಯ ಜಳ 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 ಯವ್ವ. ಅದಕ್ಕೆ ಒಂದು ಸ್ವಲ್ಪ ಸರ್ಬತ್ ಮಾಡಿಸ್ಬಿ. ಸರ್ಬತ್ ಕುಡ್ದೆ ಅಂದ್ರೆ ಆರಾಮ್ ಹಾಕಿನಿ. ಆಮೇಲೆ ನಿನ್ನ ಜೊತೆ ಮಾತಾಡಕ್ಕೆ ನನಗೂ ಜೋಶ್ ಬರ್ತೈತಿ. ಲಲಿತಾ, ಒಂದು ಸ್ವಲ್ಪ ತಣ್ಣ ನೀರಿನಾಗ ಲಿಂಬೆಣ್ಣೆ ಹಿಂಡಿ ಒಂದು ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಿ ಮಸ್ತ್ ಸರ್ಬತ್ ಮಾಡ್ಕೊಂಡು ತಗೊಂಬ. ಇಲ್ಲಿ ಎಲ್ಲ ಬಂದಾಳ. ಸರಿ ರೀ ಅತ್ಯಾರ. ಎಲ್ಲವ ಬಾ ಕುತ್ಕೋ. ಮೊದಲು ನೀನು ಕುತ್ಕೋ, ಅಲ್ಲಿಂದ ಬಂದು ಸುಸ್ತಾಗಿದೆಯಲ್ಲ, ಕುತ್ಕೋ. ಯಾಕ ಏನು ಬೇಕಾ, ಏನು ಪುಣ್ಯ ಮಾಡಿಬಿ ನೀನೀಗ ಸಂಬಂಧ ಬೆಳ್ಸಕೊಂತಿರೋದು ಅಂಥದ್ದು. ಮನೆತನ ಎಷ್ಟು ದೊಡ್ಡದು ಗೊತ್ತಾ? ಅಯ್ಯವ್ವ, ನಮ್ಮ ಊರಿಂದ ಒಂದು ಒಂದು ಅರ್ಧ ತಾಸಿನ ದಾರಿ ನೋಡು ಆ ಊರು. ಯಪ್ಪ ನಮ್ಮೂರಾಗಂತೂ ಅವ್ರ ಬಗ್ಗೆ ಮಾತಾಡದೇ ಇರೋರು ಒಬ್ಬರು ಇಲ್ಲ ನೋಡು. ಅಷ್ಟು ದೊಡ್ಡ ಮನೆತನ ಗೊತ್ತನೋ ಅವ್ರದ್ದು. ಹೌದಾ? ನಿನಗೆ ಗೊತ್ತನ್ಲಿ ಆ ಹುಡುಗಿ ಹೆಂಗೆ ಮತ್ತು ಅವ್ರ ಮನೆಯವರೆಲ್ಲ ಹೆಂಗ್ಲಿ? ಯಾಕ ಅದನ್ನೆಲ್ಲ ಇಲ್ಲಿ ಮಾತಾಡೋದು ಬೇಡ. ಹಿತ್ತಲ್ದಾಗ ಹೋಗಿ ಮಾತಾಡೋಣ. ಯಾಕಂದ್ರೆ ಈ ಮನ್ಯಾಗ ಗಾಡಿ ಗುಕ್ಕಿವಿ ಅದಾವ ಅದಕ್ಕೆ. ಹೌದೌದು, ನೀನು ಹೇಳೋದು ಸರಿನೇ ಐತಿ. ಹಿತ್ತಲ್ದಾಗ ಹೋಗಿ ಮಾತಾಡೋಣ. ಮೊದಲೇ ಸರ್ಬತ್ ತರ್ಲಿದ್ದೀರಿ, ಸರ್ಬತ್ ಕುಡಿ, ಆಮೇಲೆ ಹೋಗಿ ಮಾತಾಡಿದ್ರಾತ. 2 ಗಿಲಾಸ್ ಸರ್ಬತ್ ಮಾಡಾಕರಿ ಏಟೊತ್ತು ಮಾಡ್ತೀರಿ ನೀವು? ಲಗುನ ತೊಗೊಂಬರಿ. ಇದೇನಿಲ್ಲ ಇದು 2 ಗ್ಲಾಸ್ ಸರ್ಬತ್ ತೊಗೊಂಬಂದ್ರೆ ಒಂದೇ ಗಿಲಾಸ್ನಾಗ ತೊಗೊಂಬಂದಿಯಲ್ಲ, ಎದಕ್ಕೆ? ಅತ್ಯಾರ ಮನ್ಯಾಗ ಲಿಂಬೆಹಣ್ಣು ಖಾಲಿ ಆಗಿಬಿಟ್ಟವ್ರಿ. ಒಂದು ಅರ್ಧ ಹೋಳು ಲಿಂಬೆಹಣ್ಣು ಇತ್ತು, ಮತ್ತು ಅದ್ರಾಗ ಈಗ 1 ಗ್ಲಾಸ್ ಮಾಡ್ಕೊಂಬಂದೈತ್ರಿ. ಬೇಕಾರೆ ಇದ್ರಾಗ ಅರ್ಧ ಮಾಡಿ 2 ಗ್ಲಾಸ್ ತೊಗೊಂಬಂದ್ರೆ ಮತ್ತೆ ತೊಗೊಂಬರ್ತೈತ್ರಿ. ಬೇಡ ಆಕಿ ಬಿಸ್ಲಾಗ ಬಂದಾಳ, ಆಕಿಗೆ ಅಷ್ಟ ಕೊಡು, ನನಗೇನು ಬೇಡ. ನಾನು ಬೇಕಾರೆ ಆಮೇಲೆ ನೀರು ಕುಡಿತೀನಂತೆ. ಅಲ್ಲ, ಮನ್ಯಾಗ ಲಿಂಬೆಹಣ್ಣೆಲ್ಲ ತರಿಸಿಡಕ್ಕೆ ಗೊತ್ತಾಗಲ್ಲ ನಿಮ್ಗೆ? ಅಡುಗೆ ಮನೆ ಜವಾಬ್ದಾರಿ ತೊಗೊಂತೀನಂತೀರಿ, ಯಾವಾಗ ನೋಡಿದ್ರು ಅದಿಲ್ಲ ಇದಿಲ್ಲ ಅಂತಿರ್ತೀರಲ್ಲ. ಅತ್ಯಾರ ರೊಕ್ಕ ಕೊಡ್ರಿ, ರೊಕ್ಕ ಕೊಟ್ರೆ ಮನೆಗೆ ಅಡುಗೆ ಮನೆಗೆ ಏನು ಬೇಕೆಲ್ಲ ತರಿಸಿಡ್ತೈತಿ. ರೊಕ್ಕನ ಕೊಡಲ್ಲ ಅಂತೀರಿ, ಮತ್ತು ನಾವರ ಏನು ಮಾಡೋಣ? ಅದಕ್ಕೆ ಏನಿಲ್ರಿ ಮನ್ಯಾಗ ಸಂತಿ ಅಂತ ಹೇಳಿದ್ದು. ಯಾಕೆ ಲಲಿತಾ ಅಂತ ರೊಕ್ಕ ಇಲ್ಲನ? ಆಕೆ ದುಡಿತಾಳಿಲ್ಲ. ಒಂದು 10 ರೂಪಾಯಿ ಕೊಟ್ಟು ಲಿಂಬೆಹಣ್ಣು ತಂದ್ರೆ ಏನಾಕೈತಿ ನಿಮಗೆ? ಯಾಕ್ರಿ ಅತ್ಯಾರ, ನಿಮ್ಮ ತಲೆ ರೊಕ್ಕನೇ ಇಲ್ಲ? ಬರೀ ಲಲಿತನ ಹತ್ರನ ರೊಕ್ಕ ಅಂತ ಇರಲ್ಲ. ಆಕೆ ತಲೆ ರೊಕ್ಕನೂ ಇಲ್ಲ, ಏನೂ ಇಲ್ಲ. ಆಕೆ ದುಡ್ದಿದ್ದು ರೊಕ್ಕ ಮೊನ್ನೆ ಎಲ್ಲ ಖರ್ಚೋಗ ಆಗೋಗವ್ರಿ. ಟ್ರಿಪ್ಪಿಗೆ ಹೋಗಿ ಬಂದು ಆಕೆ ತಲೆ 1 ರೂಪಾಯಿನೂ ಇಲ್ಲ. ಬೇಕಾದ್ರೆ ನೀವು ಕೊಡ್ರಿ, ತಂದು ಇಡ್ತೈತಿ. ಇಲ್ಲ ಅಂದ್ರೆ ಮಾಡಿದ್ದನ್ನು ಸುಮ್ಮನೆ ಕುಡಿದು ತಿಂದು ಇರ್ರಿ. ಏನು ಬೇಕಾ? ನಿನ್ನ ಸೊಸಿನರು ಎಷ್ಟು ಬೇರಿಕೆದಳಲ್ಲ ಯವ್ವ. ಹಿರಿಯರು ಅನ್ನೋದಿಲ್ಲ, ಕಿರಿಯರು ಅನ್ನೋದಿಲ್ಲ ಬಿಡಕ್ಕಿಗೆ. ನೋಡ ಎಲ್ಲವ ನೋಡು, ನೀನ ಕಣ್ಣಾರಿ ನೋಡು ಹೆಂಗೆ ಮಾತಾಡ್ತಾಳೆ ನೋಡಿ. ಹಿರಿಯರು ಅನ್ನೋದಿಲ್ಲ, ಕಿರಿಯರು ಅನ್ನೋದಿಲ್ಲ, ಅತ್ತಿ ಅನ್ನೋದು ಕಿಮ್ಮತ್ತಂತೂ ಏಟೇಟೇಟೇಟು ಇಲ್ಲಾನೇ ಇಲ್ಲ. ಬರೀ ನನ್ನ ಮರ್ಯಾದೆ ತೆಗಿಯೋದ್ರಾಗ ಇರ್ತಾಳೆ ನೋಡು. ಹಿಂಗೆ ನೋಡಿಕ್ಕಿ ಮಾಡೋದು ನೋಡಿ ನೀನರ. ಅತ್ಯಾರ ಆರಾಮದಿರಿ? ಯಾವಾಗ ಬಂದ್ರಿ? ಬಂದ್ಲು ಈಕೆ ಒಬ್ಬಕ್ಕಿ. ಆರಾಮದೀನಿ, ಈಗ ಬಂದೀನಿ ನೋಡು. ಏನೋ ನಾ ಬಂದು ಇಟ್ಟೊತ್ತಾದ್ಮೇಲೆ ಈಗ ಬಂದು ಮಾತಾಡ್ಸಕೊಂತೀರಿ? ಅತ್ಯಾರ ನಾವೇನು ಅಡುಗೆ ಮನ್ಯಾಗ ಕುತ್ಕೊಂಡು ಮಾತಾಡ್ಕೊಂತ ಗುಸು ಪಿಸು ಮಾತಾಡ್ಕೊಂತ ಕುಂತಿಲ್ಲಾಗಿದ್ವಿ ರೀ. ಅಡುಗೆ ಮನ್ಯಾಗ ಅಡುಗೆ ಮಾಡಕ್ಕೆ ಕುಂತಿದ್ವಿ ರೀ. ಅದಕ್ಕೆ ಬಂದು ಮಾತಾಡ್ಸೋದು ಒಂದು ಸ್ವಲ್ಪ ತಡ ಆಯ್ತು ನೋಡ್ರಿ. ಭಾರಿ ಮಾತಾಡ್ತಿ ಬಿಡು ನೀನು. ನಿಂತು ಮಾತಾಡಿದ್ದು ಸಾಕು, ಮೊದಲು ಸರ್ಬತ್ ಕೊಡೋದು. ಎಲ್ಲವ ಅಲ್ಲಿಂದ ಬಿಸ್ಲಾಗ ಬಂದಿದಿ, ಮೊದಲು ಸರ್ಬತ್ ಕುಡಿ, ತಣ್ಣಂದು ಕುಡಿ. ಸರಿ ಬೇಕ. ಯವ್ವ ಏನು ಬೇಯಕ್ಕ ಇದು ಸರ್ಬತ್ತನ ಇದು? ಯವ್ವ ಒಂಥರ ಕಷಾಯ ಇದ್ದಂಗೆ ಐತಲ್ಲ ಯವ್ವ. ಚಿ ಇಲ್ಲಿ ಒಂದು ಲಿಂಬೆನಾರ ಸರಿ ಇಲ್ಲ, ಒಂದು ಸಕ್ಕರೆ ನೆಟ್ಟಿಗೆ ಹಾಕಿಲ್ಲ. ಯವ್ವ ಏನು ಸರ್ಬತ್ತು ಬೇಕ ಇದು? ಯಪ್ಪ ಚಿ ಒಂದು ಚೂರು ಸರಿ ಇಲ್ಲ ನೋಡ್ಬೇಕ. ಯಾಕ್ರಿ ಅತ್ತೀರ? ಲಿಂಬೆಹಣ್ಣು ಚಲೋದ ರೀ. ಅದೇ ಬೆಳಗ್ಗೆ ನಾನು ನಾಷ್ಟಕ್ಕೆ ಅರ್ಧ ಕಟ್ ಮಾಡಿ ಅರ್ಧ ತೆಗೆದಿಟ್ಟಿದ್ದೆ. ಚಲೋದ ಐತ್ರಿ ಇದು ಲಿಂಬೆಹಣ್ಣು. ಹಂಗಂದ್ರೆ ನನ್ನ ತಂಗಿ ಸುಳ್ಳು ಹೇಳ್ತಾ ಅಂತ ಅರ್ಥನ? ಚಂದನತಂಗ ಒಂದು ಸರ್ಬತ್ ಮಾಡಕ್ ಬರಂಗಿಲ್ಲ, ದೊಡ್ಡ ಮಾತು ಮಾತಾಡ್ತೀರಿ ಇಬ್ರು ನಿಂತ್ಕೊಂಡು. ಒಂದು ಸರ್ಬತ್ ಮಾಡ್ಕೊಡಕ್ ಬರಲ್ಲ ನಿಮಗೆ ಚಂದನತಂಗ? ಹಂಗನ ಮಾಡೋದು ಸರ್ಬತ್ತನ್ನ? ಯಪ್ಪ ಏನು ಬಿ ಅಕ್ಕ, ಈ ಮನ್ಯಾಗ ಊಟನಾರ ಹೆಂಗೆ ಮಾಡ್ತೀವಿ ನೀನು? ಈ ಸರ್ಬತ್ ನೋಡಿದ್ರೆ ಒಳ್ಳೆ ಕಲಗಚ್ಚಿ ಇದ್ದಂಗೆ ಐತೆ ನೋಡು. ಅದು ಎಮ್ಮಿಗೆ ಕಲಿಸ್ತಾರಲ್ಲ ಕಲಗಚ್ಚಿ, ಸೇಮ್ ಅದ್ರಂಗ ಐತೆ ನೋಡ್ಬಿ ಅಕ್ಕ ಇದು ರುಚಿ. ಅತ್ಯಾರ ಹಂಗಂದ್ರೆ ನೀವು ಎಮ್ಮಿಗೆ ಕಲಿಸ್ತಾರಲ್ಲ ಕಲಗಚ್ಚ, ಅದನ್ನ ಕುಡಿತೀರನ್ರಿ ನಿಮ್ಮ ಮನ್ಯಾಗ? ಹೋಗಯ್ಯವ, ನಾನು ಯಾಕೆ ಅದನ್ನ ಕುಡಿಲಿ? ನೀನಂತೂ ಮಾತಾಡೋದು ಹೆಂಗೆ ಮಾತಾಡ್ತಿದ್ದೀನಿ ನೋಡಿ ನೀನು. ಅಯ್ಯ ಅಲ್ರಿ ಅತ್ತರ, ನೀವೇ ಹೇಳಿದ್ರೆ ಈಗಾರ ಕಲಗಚ್ಚ ಇದ್ದಂಗೆ ಐತಿದೆ ಅಂತಂದು. ಮತ್ತು ಕಲಗಚ್ಚದ ರುಚಿ ನೋಡಿದ್ರೆ ಅಷ್ಟ ಹೌದಿಲ್ರಿ, ಅದ್ರ ರುಚಿ ಏನು ಅನ್ನೋದು ಗೊತ್ತಾಗೋದು. ಈಗ ನೋಡ್ರಿ, ನಮಗಂತೂ ಕಲಗಚ್ಚ ಹೆಂಗೆ ಇರ್ತೈತಿ ಅದ್ರ ರುಚಿ ಅನ್ನೋದು ಗೊತ್ತಿಲ್ಲಪ್ಪ. ನೀವು ಕುಡ್ದಿರಂದ ಮಾತ್ರ ಕೌದಿಲ್ಲ ನಿಮಗೆ ಗೊತ್ತಿರೋದು. ಹಂಗಂದ್ರೆ ನಿಮ್ಮ ಮನ್ಯಾಗ ಅದನ್ನ ಕುಡಿತೀರಾ ಏನಂತ ಕೇಳಿದಪ್ಪ. ಅದ್ರಾಗ ಏನು ತಪ್ಪೈತಿ?
ಲೇ 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 ಸವ್ವಿ ಗಿವ್ವಿ ಲೇ ಏನ್ಲೇ ಅದು ನೀ ಮಾತಾಡೋದು ಮನೆಗೆ ಬಂದವ್ರಿಗೆ ಹಿಂಗೆ ಮಾತಾಡೋದು. ಇರ್ಲಿ ಬಿಡ್ಬೇಕ, ಪರವಾಗಿಲ್ಲ. ಏನೋ ನಿನ್ನ ಮುಖ ನೋಡ್ಕೊಂಡು ಈ ಮನೆಗೆ ಬರ್ತೀನಿ ನಾನಷ್ಟ. ಪರವಾಗಿಲ್ಲ ಬಿಡು, ಏನೋ ಒಂದು ಮಾಡಿಕೊಟ್ಟಾರಲ್ಲ ಅದನ್ನ ಕುಡಿದ್ರೆ ಆತು ಬಿಡು. ಏನು ಮಾಡೋದು. ನೋಡ್ರಿ ನನ್ನ ತಂಗಿ ಮನಸ್ಸು ಎಷ್ಟು ದೊಡ್ಡದೈತೆ ಅಂತಂದು ಸರ್ಬತ್ ಒಂದು ಚೂರು ಸರಿ ಇಲ್ಲ ಅದು. ಅಂದ್ರೂ ದೊಡ್ಡ ಮನಸ್ಸು ಮಾಡ್ಕೊಂಡು ಹೆಂಗೆ ಕುಡಿಯಾಕುಂತಾಳೆ ನೋಡ್ರಿ. ನಿಮಗೆ ಇದ್ರಾಗ ಒಂದು ಚೂರು ಇಂಥ ಗುಣ ಬಂದಿಲ್ಲ ನೋಡಿ ನಿಮಗೆ. ಹೌದು ನೋಡ್ರಿ ಅತ್ಯಾರ, ಆ ಥರ ಗುಣ ನಮಗೆ ಬಂದೇ ಇಲ್ಲ ನೋಡ್ರಿ. ಅದ ನೋಡ್ರಿ ತಪ್ಪಾಗಿತ್ತಂದ್ರಿ ಇವಾಗ. ಅತ್ಯಾರ ಆ ಸರ್ಬತ್ ಕೊಡ್ರಿ ಇಲ್ಲಿ. ಯಾಕವ ಕೊಡ್ರಿ ಅತ್ಯಾರ ಇಲ್ಲಿ. ಆಹಾ ಎಷ್ಟು ರುಚಿ ಐತಿ ಸರ್ಬತ್. ಸಕ್ರಿನೂ ಕರೆಕ್ಟ್ ಐತಿ, ಲಿಂಬೆಣ್ಣೂ ಮಸ್ತ್ ಐತಿ. ಅಲ್ರಿ ಅತ್ಯಾರ ನಿಮ್ಮ ನಾಲಿಗೆ ಏನಾರ ಆಗೈತಾನೆ ಏನು ನೋಡ್ರಿ. ಇಷ್ಟು ಚಲೋ ಸರ್ಬತ್ತಿಗೆ ಹಂಗೈತಿ ಹಿಂಗೈತಿ ಅಂತ ಅಂತೀರಲ್ರಿ ನೀವು. ಅಲ್ಲನೇ ಆಕೆ ಕೊಟ್ಟಿದ್ದ ಸರ್ಬತ್ತನ್ನ ನೀನು ಎದಕ್ಕೆ ಕುಡ್ದಿ? ಅತ್ಯಾರ ಪಾಪ ಅವರು ಸಣ್ಣ ಅತ್ಯಾರ ಅದಾರಲ್ಲ, ಈ ಸರ್ಬತ್ ಕುಡಿಯೋಕೆ ಭಾಳ ತ್ರಾಸ ಮಾಡ್ಕೊಳ ಕುಂತಿದ್ರಿ. ಅಷ್ಟೊಂದು ತ್ರಾಸ ಪಟ್ಕೊಂಡು ಜ್ಯೂಸ್ ಸರ್ಬತ್ ಕುಡಿಯೋಂಥ ಅವಶ್ಯಕತೆ ಏನಾರ ಐತನ್ರಿ ನೀವೇ ಹೇಳ್ರಿ. ಅದಕ್ಕೆ ಪಾಪ ಅವರಿಗೆ ತ್ರಾಸ ಕೊಡೋದು ಬೇಡ ಅಂತ ನಾನು ಕುಡಿದ್ಬಿಟ್ಟೆ. ನೀವ ಈಗ ಅಂದ್ರಲ್ರಿ ಅತ್ಯಾರ ಮನೆಗೆ ಬಂದವರಿಗೆ ಚಂದನ ತಂಗ ಕೇರ್ ಮಾಡಬೇಕು, ಕಾಳಜಿ ಮಾಡಬೇಕು, ಅವ್ರಿಗೆ ಏನು ಬೇಕು ಅದನ್ನ ಮಾಡಿಕೊಡ್ಬೇಕು ಅಂತ ಅಂದ್ರಿಲ್ರಿ ಅತ್ಯಾರ. ಅದಕ್ಕೋಸ್ಕರ ಅವರಿಗೆ ಪಾಪ ಈ ಸರ್ಬತ್ ಕುಡಿಯೋಕೆ ಇಷ್ಟ ಇಲ್ಲ. ನಮ್ಮ ಒತ್ತಾಯಕ್ಕೋಸ್ಕರ ಅವ್ರು ಸರ್ಬತ್ ಕುಡಿಯೋಕೆ ತ್ರಾಸ ತೊಗೊಂಡ್ರಂದ್ರೆ ಅದು ನಮ್ಗೆ ಸರಿ ಅನಿಸ್ತೈತೆ. ನೀವೇ ಹೇಳ್ರಿ ಅತ್ಯಾರ. ಅದಕ್ಕೆ ಅತ್ಯಾರಿಗೆ ಸರ್ಬತ್ ಕುಡಿಯೋಕೆ ತ್ರಾಸ ಹಾಕೋತೈತಿ, ಅದಕ್ಕೆ ಬೇಡ ಅಂತ ಆ ಸರ್ಬತ್ತನ್ನು ಇಸ್ಕೊಂಡು ನಾನು ಕುಡಿದ್ಬಿಟ್ಟೆ ರೀ. ಗೊತ್ತಾತಿಲ್ರಿ ಅತ್ಯಾರ, ಪಾಪ ನಿಮ್ಮ ತಂಗಿಗೆ ತ್ರಾಸ ಆಗಬಾರ್ದು ಅಂತಂದು ಆ ತ್ರಾಸನ್ನ ನಾನು ತೊಗೊಂಡ್ಬಿಟ್ಟೆ ನೋಡ್ರಿ. ಯವ್ವ ಲಕ್ಷ್ಮೋ ಅಕ್ಕ, ಏನದಳವ ನಿನ್ನ ಸೊಸಿ? ಅತ್ಯಾರ ನಿಜ ಹೇಳ್ರಿ, ಆ ಸರ್ಬತ್ತು ಚಲೋ ಇತ್ತ ಏನಿಲ್ಲ ನೀವ ಹೇಳ್ರಿ. ಯವ್ವ ತಾಯಿ, ನಾನು ಯಾಕೆ ಸುಳ್ಳು ಹೇಳಿ? ಆ ಸರ್ಬತ್ತು ಚೂರು ಚಲೋ ಇಲ್ಲ ಆಗಿತ್ತು, ಅದಕ್ಕೆ ನಾ ಕುಡಿಲಿಲ್ಲ. ನೀ ಕುಡ್ಕೊಂಡೆಲ್ಲ ಸಾಕು ಸುಮ್ಮನೀರು. ಸರಿ ಬಿಡ್ರಿ ಅತ್ಯಾರ, ಅಷ್ಟ ಮುಗಿತಿಲ್ಲ. ನಡಿ ಲಲಿತಾ ಹೋಗೋಣ. ಯವ್ವ ಲಕ್ಷ್ಮೋ ಅಕ್ಕ, ಏನಾರ ಅದರವ ನೀನು ಸೊಸಿ. ಎಲ್ಲಿ ನಿಜ ಹೇಳಲಿ, ಆ ಸರ್ಬತ್ ಚಲೋ ಇತ್ತ ಏನು ಚಲೋ ಇಲ್ಲ ಆಗಿತ್ತ ಅಂತ ಅನ್ನೋದನ್ನ ನಿಜ ಹೇಳ ಸುಳ್ಳು ಹೇಳಲಿ ಬೇಕ? ನಿಜಾನ ಬೊಗಳಲಿ ಯಾಕ? ನಿಜ ಹೇಳ್ಬೇಕಂದ್ರ ಆ ಸರ್ಬತ್ ಚಲೋನ ಇತ್ತು, ಮಸ್ತಿತ್ತು. ಆದ್ರೆ ನಿನ್ನ ಸೊಸಿದು ಒಂದು ಸ್ವಲ್ಪ ಸೊಕ್ಕು ಮುರಿಸ್ಬೇಕಂತಂದು ನಾನು ಅದು ಏನೋ ಮಾಡಕ್ಕೋದೆ, ಅದು ವಾಪಸ್ ನನಗೆ ತಿರುಗಿ ಬಂತು. ಅಯ್ಯೋ ಕರ್ಮ, ಮುಚ್ಚಿಕೊಂಡು ಸರ್ಬತ್ ಕುಡ್ದಿದ್ದಿದ್ರ ಹೊಟ್ಟೆಲ್ಲ ತಣ್ಣಗೆ ಹಾಕಿತ್ತಿಲ್ಲ. ಕುಡಿದ ಮೇಲಾರ ಬೊಗಳ್ಬೇಕ ಹಂಗಂತಂದು ಕುಡಿಯೋಕ್ಕಿಂತ ಮುಂಚೆನ ಬೊಗಳಿದ್ರೆ ಕೇಳ್ತೀನ. ಮೊದ್ಲ ಇದಕ್ಕೆ ಕಾಯ್ತಿರ್ತಾಳ ಅವಳು ಸವ್ವಿ, ಸಿಕ್ಕರೆ ಬಿಡ್ತಾಳನ. ಯವ್ವ ನನಗೇನು ಗೊತ್ತಾ ಯವ್ವ, ನಿನ್ನ ಸೊಸಿ ಈ ನಮ್ನಿ ಬೆರಿಕೆದಾಳ ಅಂತಂದು. ಬರೀ ಚಾಪಿ ತೋರಿಸಿದ್ರ ಈಕಿ ರಂಗೋಲಿ ಕೆಳಗಲ್ಲ ಭೂಮಿ ಕೆಳಗೆ ಹೋಗ್ಕೊಂಡ್ಬಿಡ್ತಾಳ ಬಿಡು. ಯವ್ವ ಅಂತಕ್ಕೆ ಅದಾಳಕ್ಕಿ. ಅಕ್ಕಿ ಬಂದಾಗಿಂದ ನನಗಂತೂ ಈ ಮನ್ಯಾಗ ನೆಮ್ಮದಿನೇ ಇಲ್ಲಾದಂಗೆ ಆಗ್ಬಿಟ್ಟೈತಿ ನೋಡು. ಯಾಕ ಮೊದಲು ನಿಂತ ಇಲ್ಲಿ ನಾನು ಒಂದು ಮುಖ್ಯವಾದ ವಿಷಯ ಮಾತಾಡೋದು ಐತಿ. ಬಾ ನಡಿ, ಮೊದಲಲ್ಲಿ ಹಿತ್ತಲ್ದಾಗ ಹೋಗೋಣ ನಡಿ. ಸರಿ ನಡಿ. ಲೇ ಸವಿ, ನಿಜ ಹೇಳಲಿ, ಆ ಸರ್ಬತ್ ಚಲೋ ಇತ್ತಾನೆ ಏನಿಲ್ಲ? ಲಲಿತಾ ನಿಜವಾಗ್ಲೂ ಸರ್ಬತ್ ಚಲೋನ ಇತ್ತು. ಆಕೆಗೆ ತಿಂದಿದ್ದೆ ಹೆಚ್ಚಾಗಿತ್ತಲ್ಲ, ಅದಕ್ಕೆ ಹಂಗೆ ಮಾತಾಡಿದ್ದು. ಅದಕ್ಕೋಸ್ಕರನ ನಾನು ಹಂಗೆ ಮಾಡಿದ್ದು. ಇನ್ನೊಂದ್ಸಲ ಹಂಗೆ ಮಾತಾಡೋಣ ನೋಡು. ಈ ಅತ್ತಿಯರ ಗುಣನ ಒಂಥರ ವಿಚಿತ್ರ ಆಯ್ತಪ್ಪ. ಚಲೋನತ ಮಾಡಿಕೊಟ್ರೂ ಸಮಾಧಾನ ಇಲ್ಲ, ಮಾಡಿಕೊಡ್ಲಿಲ್ಲ ಅಂದ್ರೂ ಸಮಾಧಾನ ಇಲ್ಲ. ಯಾವುದಕ್ಕೂ ಸಮಾಧಾನ ಅನ್ನೋದೇ ಇಲ್ಲ. ಅಂಥವ್ರಿಗೆ ಹಂಗೆ ಮಾಡ್ಬೇಕು. ಸುಮ್ಮನೆ ಇರೋ ನೀನು. ಸರಿ ಸರಿ, ಲಘು ಲಘುನ ಅಡುಗೆ ಮಾಡ್ತೀನಿ ತಡಿ. ಈಗ ಇಲ್ಲಾಂದ್ರೆ ನಾವು ಏನಾರ ಮಾಡಿಟ್ವಿ ಸರಿ, ಇಲ್ಲಾಂದ್ರೆ ಅದು ಮಾಡು ಇದು ಮಾಡು, ನಮ್ಮ ತಂಗಿ ಬಂದಾಳ ಅದನ್ನು ಮಾಡು, ಆ ಸ್ವೀಟ್ ಮಾಡು, ಇದು ರೊಟ್ಟಿ ಮಾಡು, ಅದು ಪಲ್ಯ ಮಾಡು, ಬಜ್ಜಿ ಮಾಡು, ಹಂಗೆ ಹಿಂಗೆ ಅಂತಂದು ತಲೆ ಕೆಡಿಸ್ಬಿಡ್ತಾಳತ್ತಾಗ. ಅಷ್ಟೇ ಹೌದಿಲ್ಲ, ನೀನೇನು ತಲೆ ಕೆಡಿಸ್ಕೊಬೇಡ. ಅವರಿಬ್ಬರು ಬಂದು ಇದನ್ನು ಅಡುಗೆ ಮಾಡು ಅಂತ ಹೇಳಿರಬಾರ್ದು. ಹಂಗೆ ಮಾಡ್ತೀನಿ ನಾನು. ಅಂದ್ರೆ ಅವ್ರು ಕೇಳೋಕ್ಕಿಂತ ಮುಂಚೆನೇ ಅಡುಗೆ ಮಾಡಿಟ್ಟು ಬಿಡೋಣ ಅಂತೇನು? ಹಂಗೇನಾರ ಮಾಡಿದ್ರೆ ಅಷ್ಟೇ. ನಮ್ಮ ತಂಗಿ ಬಂದಾಳ ಒಂದು ಮಾತಿಗೆ ಮನೆಗೆ ಬಂದಾರ ಅಂದಮೇಲೆ ಅವ್ರಿಗೆ ಏನು ಇಷ್ಟ ಏನಿಲ್ಲ ಕೇಳಿ ಮಾಡ್ಬೇಕನ್ನೋದು ಗೊತ್ತಿಲ್ಲ ನಿಮ್ಗೆ ತಿಳಿದ ಮಾಡಿಬಿಡೋದನ್ನ. ಮನೆಗೆ ಹಿರಿಯರು ಆಗ್ಬಿಟ್ಟಿರ ನೀವು, ಮನ್ಯಾಗ ಅತ್ತಿ ಅನ್ನೋದೇ ಇಲ್ಲ ಬಿಡು. ಹಂಗೆ ಹಿಂಗೆ ಅಂತಂದು ಒದ್ರಾಕ್ ಚಲೋ ಮಾಡಿಬಿಡ್ತಾರ ಯವ್ವ. ಆ ಒದ್ರಾಟ ಪುರಾಣ ಕೇಳೋಕ್ಕಿಂತನೂ ಸುಮ್ಮನೆ ಕೇಳಿ ಮಾಡೋದ ವಾಸೆ ತಗ. ನೀನು ಸುಮ್ಮನಿರು, ನಾನು ಏನೋ ಒಂದು ಮಾಡ್ತೀನಿ, ನೀನು ಸುಮ್ಮನಿರು. ನಾವು ಈ ಮನೆಯಾಗಿ ಇವತ್ತು ಏನು ಅಡುಗೆ ಮಾಡ್ಬೇಕಂತ ಅಂದ್ಕೊಂಡಿವಲ್ಲ, ಏನು ಮಾಡ್ತೀವಲ್ಲ ಅದನ್ನ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ತೆಪ್ಪಗೆ ತಿನ್ಬೇಕು ಅವ್ರು. ಹಂಗೆ ಮಾಡ್ತೀನಿ ನಾನು.
ಅಷ್ಟು ಮಾಡವ, ಅಷ್ಟು ಮಾಡಿ ಪುಣ್ಯ ಕಟ್ಕೋ. ಇಲ್ಲದ್ದು ಒಂದು 20 ಥರ ಮಾಡಂದ್ರೆ ನನ್ನ ಕೈಯಾಗ ಆಗಂಗಿಲ್ಲ. ಯಾಕಂದ್ರೆ ಟೇಲರಿಂಗ್ ಮಾಡೋದು ಭಾಳ ಐತಿ. ಯಾಕಂದ್ರೆ ಬಟ್ಟೆ ಭಾಳ ಬಂದಾವು. ಈಗ ಯುಗಾದಿ ಹಬ್ಬ ಬೇರೆ ಬಂದೈತಲ್ಲ, ಅದಕ್ಕೋಸ್ಕರ ಹೊಲಿಯವು ಭಾಳ ಬಂದಾವು. ಒಂದು ಸ್ವಲ್ಪ ನೀನೇ ಏನಾರ ಮಾಡು, ಸರಿನಾ? ಸರಿ ತಗೋ, 2 ನಿಮಿಷ ನಾ ಹೋಗಿ ಬರ್ತೀನಿ. ಎಲ್ಲಿಗೆ ಹೊಂಟಿದಿ? ನೀನು 2 ನಿಮಿಷ ನಿಂತ್ಕೊಂಡು ನೀರು ಕುಡಿತೀರ, ನಾ ಬಂದೆ. ವಾಪಸ್ ಬಂದಮೇಲೆ ಏನು ಅಡುಗೆ ಎತ್ತ ಅನ್ನೋದು ಈಗಾಗಲೇ ಡಿಸೈಡ್ ಮಾಡಿವಲ್ಲ, ಏನು ಮಾಡ್ಬೇಕು ಅಡುಗೆ ಅನ್ನೋದನ್ನು ಅದನ್ನ ಮಾಡೋದು. ನೀನು ನೀರು ಕುಡಿದು ಅದರದ ತಯಾರಿ ಮಾಡ್ಕೋತೀರ, ನಾ ಬಂದೆ. ಮತ್ತು ಅತ್ಯಾರದು ಬೇಡ, ಬೇರೆದು ಮಾಡಂದ್ರೆ ಮತ್ತು ಪದೇ ಪದೇ ಅದು ಒಂದು ಇದು ಒಂದು ಮಾಡ್ಕೊಂಡು ಕೂತ್ಕೊಂಡು ನಾನು. ನೀನು ನಾನು ಹೇಳಿದಷ್ಟಷ್ಟ ಮಾಡು. ಈಗ ನಿನಗೇನು ಮಾಡ್ತೀನಿ ಅಂತ ಏನಂದು, ಇವತ್ತು ಅಡುಗೆ ಏನು ಮಾಡ್ತೀನಿ ಅಂತ ನೀನು ಅಂದಿಲ್ಲ, ಅದನ್ನ ಮಾಡು. ಅವ್ರು ಏನಂದ್ರೂ ನಾನು ಅದಕ್ಕೇನೋ ಒಂದು ಮಾಡ್ತೀನಂತ, ಸರಿನಾ? ಸರಿ.